ವೇದಗಳ ಮೂಲ ಭಾಷೆಯು ಸಂಸ್ಕೃತವಾಗಿದೆ. ಸಂಸ್ಕೃತ ಭಾಷೆ ಎಂದರೆ ಕೇವಲ ಒಂದು ಪ್ರಾಚೀನ ಸಂವಹನ ಮಾಧ್ಯಮವಲ್ಲ, ಅದು ಶಬ್ದದ ಶುದ್ಧತೆಯು, ಧ್ವನಿಯ ನಾದ ಸಾಮರ್ಥ್ಯವು ಮತ್ತು ಅರ್ಥಸಮೃದ್ಧತೆಯುಳ್ಳ ಪಾವನವಾದ ದಿವ್ಯ ಭಾಷೆ. ಈ ಭಾಷೆಯು ವೇದಗಳ ಆತ್ಮ. ಸಂಸ್ಕೃತದ ಶಬ್ದಗಳು ಕೇವಲ ಅರ್ಥವನ್ನು ಮಾತ್ರ ಬೋಧಿಸುವುದಿಲ್ಲ, ಅವುಗಳಲ್ಲಿ ಒಂದು ನಾದಮಯ ಶಕ್ತಿ, ಒಂದು ಕಂಪನ, ಒಂದು ಆಧ್ಯಾತ್ಮಿಕ ಸ್ಪಂದನೆ ಅಡಗಿದೆ. ವೇದಗಳಲ್ಲಿ ಬಳಕೆಯಾದ ಪ್ರತಿಯೊಂದು ಅಕ್ಷರವು, ಪ್ರತಿಯೊಂದು ಸ್ವರವು ಶಬ್ದ ಬ್ರಹ್ಮದ ಅಭಿವ್ಯಕ್ತಿ ಎಂದು ಪರಿಗಣಿಸಲಾಗಿದೆ. ಈ ಶಬ್ದ ಬ್ರಹ್ಮವೇ ಬ್ರಹ್ಮನ ರೂಪವೆಂದು ಉಪನಿಷತ್ತುಗಳು ಹೇಳುತ್ತವೆ. ವೇದಗಳಲ್ಲಿ ಮಂತ್ರ, ಸ್ತೋತ್ರ ಮತ್ತು ಗದ್ಯರೂಪದ ಅನೇಕ ಶ್ಲೋಕಗಳು ಸೇರಿಕೊಂಡಿವೆ. ಕೆಲವು ಮಂತ್ರಗಳು ದೇವತೆಗಳ ಸ್ತುತಿಯನ್ನು ಒಳಗೊಂಡ ಕಾವ್ಯಮಯ ಪದ್ಯಗಳು, ಕೆಲವು ಯಜ್ಞಕರ್ಮ ಮತ್ತು ಧಾರ್ಮಿಕ ವಿಧಿವಿಧಾನಗಳಿಗೆ ಸಂಬಂಧಿಸಿದ ವಾಕ್ಯಗಳು, ಇನ್ನು ಕೆಲವು ತತ್ವಚಿಂತನೆ ಮತ್ತು ಆಧ್ಯಾತ್ಮಿಕ ಅರಿವಿನ ದರ್ಶನವನ್ನು ನೀಡುವ ವಾಕ್ಯಗಳಾಗಿವೆ. ಹೀಗೆ ವೇದಗಳು ಕೇವಲ ಧಾರ್ಮಿಕ ಪಠ್ಯಗಳಲ್ಲ, ಅವು ಶಬ್ದ, ಅರ್ಥ ಮತ್ತು ನಾದಗಳ ಸಮನ್ವಯವಾದ ಅಪ್ರತಿಮ ಜ್ಞಾನ ಸಂಪತ್ತು. ವೇದಗಳ ವಿಷಯ ಸಮೃದ್ಧತೆಯನ್ನು ಗಮನಿಸಿದಾಗ ಅವುಗಳನ್ನು ನಿರಂತರವಾಗಿ ಉಳಿಸಿಕೊಂಡು ಮುಂದಿನ ಪೀಳಿಗೆಗಳಿಗೆ ತಲುಪಿಸುವ ಕಾರ್ಯವು ಅತ್ಯಂತ ಮಹತ್ವದ್ದಾಗಿತ್ತು. ಆದರೆ ಆ ಕಾಲದಲ್ಲಿ ಬರಹ ಅಥವಾ ಮುದ್ರಣದ ಸಾಧನಗಳಿರಲಿಲ್ಲ. ಆದ್ದರಿಂದ ವೈದಿಕ ಋಷಿಗಳು ವೇದಗಳನ್ನು ಕಾಗದದಲ್ಲಿ ಬರೆಯದೆ ಬಾಯ್ದೆರೆಯ ಮೂಲಕ ಸಂರಕ್ಷಿಸಿದರು. ಇದು ಅತ್ಯಂತ ಅಚ್ಚರಿಯ ವಿಷಯ. ಸಾವಿರಾರು ವರ್ಷಗಳ ಕಾಲ ಪೀಳಿಗೆಗಳಿಂದ ಪೀಳಿಗೆಗಳಿಗೆ ವೇದಗಳ ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಸ್ವರ ಯಾವುದೇ ಬದಲಾವಣೆಯಿಲ್ಲದೆ ಕೇವಲ ಸ್ಮರಣ ಶಕ್ತಿಯ ಮೂಲಕ ಉಳಿಸಿಕೊಂಡು ಬಂದಿದ್ದಾರೆ. ಈ ಸ್ಮರಣ ಪಾಠ ಪದ್ಧತಿ ವೇದ ಪಾಠದ ಅತ್ಯಂತ ವಿಶಿಷ್ಟ ಪರಂಪರೆ. ವೇದಗಳನ್ನು ಕೇವಲ ಅರ್ಥದ ದೃಷ್ಟಿಯಿಂದ ಮಾತ್ರ ಅಲ್ಲ, ಧ್ವನಿಯ ಶುದ್ಧತೆಯ ದೃಷ್ಟಿಯಿಂದಲೂ ಅಚ್ಚುಕಟ್ಟಾಗಿ ಪಠಿಸುವುದು ಅತ್ಯಗತ್ಯ. ಏಕೆಂದರೆ ವೈದಿಕ ಋಷಿಗಳ ಪ್ರಕಾರ ಶಬ್ದದಲ್ಲೇ ಅಪಾರವಾದ ಶಕ್ತಿ ಅಡಗಿದೆ. ಶಬ್ದವನ್ನು ಸರಿಯಾದ ಸ್ವರದಲ್ಲಿ, ಸರಿಯಾದ ಉಚ್ಚಾರಣೆಯಲ್ಲಿ ಉಚ್ಚರಿಸಿದಾಗ ಅದು ಆಧ್ಯಾತ್ಮಿಕ ಸ್ಪಂದನೆಯನ್ನು ಉಂಟುಮಾಡುತ್ತದೆ. ಆ ಶಬ್ದವು ದೇವತಾ ಶಕ್ತಿಯನ್ನು ಆಕರ್ಷಿಸುತ್ತದೆ, ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಸುತ್ತಮುತ್ತಲಿನ ವಾತಾವರಣವನ್ನು ಪವಿತ್ರಗೊಳಿಸುತ್ತದೆ. ಈ ನಂಬಿಕೆಯೇ ವೇದ ಪಾಠದ ಮೂಲತತ್ವ. ವೇದ ಪಾಠವನ್ನು ಸರಿಯಾದ ರೀತಿಯಲ್ಲಿ ಸಂರಕ್ಷಿಸಲು ಋಷಿಗಳು ಕೆಲವು ವಿಶೇಷವಾದ ಶಾಸ್ತ್ರೀಯ ಕ್ರಮಗಳನ್ನು ರೂಪಿಸಿದರು. ಇವು ಕೇವಲ ಪಾಠದ ವಿಧಾನಗಳು ಅಲ್ಲ, ಅವು ಸಂರಕ್ಷಣಾ ತಂತ್ರಗಳು. ಇವುಗಳ ಮೂಲಕವೇ ಮಂತ್ರಗಳಲ್ಲಿ ಅಲ್ಪ ಮಾತ್ರ ಬದಲಾವಣೆಯೂ ಆಗದಂತೆ ವೇದಗಳನ್ನು ಶತಮಾನಗಳ ಕಾಲ ಉಳಿಸಿಕೊಳ್ಳಲು ಸಾಧ್ಯವಾಯಿತು. ಈ ಕ್ರಮಗಳನ್ನು ಪಾಠಪದ್ಧತಿಗಳು ಅಥವಾ ಪಠಣ ಕ್ರಮಗಳು ಎಂದು ಕರೆಯಲಾಗುತ್ತದೆ. ಪ್ರಮುಖವಾದ 5 ಪಾಠಪದ್ಧತಿಗಳು ಸಂಹಿತಾಪಾಠ, ಪದಪಾಠ, ಕ್ರಮಪಾಠ, ಜಟಾಪಾಠ ಮತ್ತು ಘನಪಾಠ. ಸಂಹಿತಾಪಾಠ ಎಂದರೆ ವೇದ ಮಂತ್ರಗಳನ್ನು ಯಥಾವತ್ತಾಗಿ ನಿರಂತರವಾಗಿ ಓದುವ ಕ್ರಮ. ಇದು ವೇದದ ಮೂಲರೂಪ. ಈ ಪಾಠದಲ್ಲಿ ಮಂತ್ರಗಳು ತಮ್ಮ ಮೂಲಸ್ವರದೊಂದಿಗೆ ಯಾವುದೇ ವಿರಾಮವಿಲ್ಲದೆ ಸತತವಾಗಿ ಉಚ್ಚರಿಸಲಾಗುತ್ತವೆ. ಇದು ವೇದ ಪಾಠದ ಮೂಲಾಧಾರವಾಗಿದ್ದು ಶಬ್ದದ ಶುದ್ಧತೆಯನ್ನು ಕಾಯ್ದುಕೊಳ್ಳುವ ಮೊದಲ ಹಂತ. ಪದಪಾಠದಲ್ಲಿ ಮಂತ್ರಗಳನ್ನು ಪದಪದವಾಗಿ ವಿಭಜಿಸಿ ಪಠಿಸಲಾಗುತ್ತದೆ. ಇದರ ಮೂಲಕ ಪ್ರತಿಯೊಂದು ಪದದ ಉಚ್ಚಾರಣೆ, ಅದರ ಅರ್ಥ ಮತ್ತು ವ್ಯಾಕರಣ ಶುದ್ಧತೆ ಸ್ಪಷ್ಟವಾಗುತ್ತದೆ. ಇದು ಅಧ್ಯಯನದ ದೃಷ್ಟಿಯಿಂದ ಅತ್ಯಂತ ಉಪಯುಕ್ತ. ಕ್ರಮಪಾಠ ಎನ್ನುವುದು ಪದಗಳನ್ನು ಜೋಡಿ ಜೋಡಿಯಾಗಿ ಪಠಿಸುವ ವಿಧಾನ. ಉದಾಹರಣೆಗೆ ಅ, ಅಬ, ಬಸ ಎಂಬಂತೆ ಒಂದೊಂದು ಪದವನ್ನು ಮುಂದಿನ ಪದದೊಂದಿಗೆ ಸಂಧಿಸಿ ಪಠಿಸಲಾಗುತ್ತದೆ. ಇದರಿಂದ ಶಬ್ದಗಳ ನಡುವಿನ ಸಂಧಿಯ ಉಚ್ಚಾರಣೆಯಲ್ಲಿ ತಪ್ಪು ಸಂಭವಿಸದಂತೆ ನೋಡಿಕೊಳ್ಳಲಾಗುತ್ತದೆ. ಇನ್ನೊಂದು ವಿಶಿಷ್ಟವಾದ ವಿಧಾನವೇ ಜಟಾಪಾಠ. ಇಲ್ಲಿ ಪದಗಳನ್ನು ಮುಂದೆ ಹಿಂತೆಗೆದು, ಅಂದರೆ ಒಂದು ರೀತಿಯ ಲಯಾತ್ಮಕ ಕ್ರಮದಲ್ಲಿ ಪಠಿಸಲಾಗುತ್ತದೆ. ಅಬ, ಬ, ಅಬ ಎಂಬ ರೀತಿಯಲ್ಲಿ.
ಈ ಕ್ರಮವು ಶಬ್ದದ ಸ್ಮರಣೆಯನ್ನು ಬಲಪಡಿಸುವುದರ ಜೊತೆಗೆ ಪಾಠದ ನಾದಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಅತ್ಯಂತ ಶ್ರೇಷ್ಠವಾದ ಪಾಠ ಪದ್ಧತಿ ಘನಪಾಠ. ಇದರಲ್ಲಿ ಪದಗಳನ್ನು ಘನವಾದ ರಚನೆಯ ರೂಪದಲ್ಲಿ ಹಲವು ಬಾರಿ ಹಿಂದು ಮುಂದೆ ಪಠಿಸಲಾಗುತ್ತದೆ. ಅಬ, ಬಸ, ಸಬ, ಬ ಎಂಬ ರೀತಿಯಲ್ಲಿ. ಈ ವಿಧಾನವನ್ನು ಕಲಿಯುವುದು ಅತ್ಯಂತ ಕಠಿಣವಾದದ್ದು. ಆದರೆ ಇದರ ಮೂಲಕವೇ ವೇದಗಳ ಶಬ್ದಶುದ್ಧತೆ ಶಾಶ್ವತವಾಗಿ ಉಳಿಯುತ್ತದೆ. ಈ ಪಾಠ ಪದ್ಧತಿಗಳಲ್ಲಿ ಕೇವಲ ಉಚ್ಚಾರಣೆಯ ನಿಯಮಗಳಲ್ಲ, ಒಂದು ರೀತಿಯ ಸ್ವರಶಾಸ್ತ್ರವೂ ಅಡಗಿದೆ. ವೇದ ಪಾಠದಲ್ಲಿ ಉಚ್ಚಾರಣೆ, ಸ್ವರ, ಉತ್ಸಾಹ, ಉಚ್ಚನಾದ, ನಿಧಾನನಾದ ಇತ್ಯಾದಿ ಅಂಶಗಳಿಗೆ ನಿಖರವಾದ ನಿಯಮಗಳಿವೆ. ಪ್ರತಿಯೊಂದು ಸ್ವರಕ್ಕೂ ಅದರದೇ ಆದ ಪ್ರಭಾವವಿದೆ. ಉದಾಹರಣೆಗೆ, ಉದಾತ್ತ ಸ್ವರ ಮನಸ್ಸಿಗೆ ಉಲ್ಲಾಸ ನೀಡುತ್ತದೆ, ಅನುದಾತ್ತ ಸ್ವರ ಶಾಂತಿ ತರಿಸುತ್ತದೆ, ಸ್ವರಿತ ಸ್ವರ ಶಕ್ತಿಯನ್ನು ಉಂಟುಮಾಡುತ್ತದೆ. ಈ ಕಾರಣಕ್ಕಾಗಿ ವೇದ ಪಾಠವು ಕೇವಲ ಪಾಠವಲ್ಲ, ಅದು ಒಂದು ಯೋಗದ ಪ್ರಕಾರ, ಧ್ಯಾನದ ವಿಧಾನ. ವೈದಿಕ ಋಷಿಗಳು ತಮ್ಮ ತಪಸ್ಸಿನಲ್ಲಿ ಶಬ್ದದ ಶಕ್ತಿಯನ್ನು ನೇರವಾಗಿ ಅನುಭವಿಸಿದ್ದರು. ಅವರು ಕಂಡುಕೊಂಡದ್ದು ಶಬ್ದವು ಕೇವಲ ಸಂವಹನದ ಸಾಧನವಲ್ಲ, ಅದು ಸೃಷ್ಟಿಯ ಮೂಲಶಕ್ತಿ. ಶಬ್ದೋ ನಾಮ ಪರಂಬ್ರಹ್ಮ, ಅಂದರೆ ಶಬ್ದವೇ ಪರಬ್ರಹ್ಮ ಎಂದು ಹೇಳಲಾಗುತ್ತದೆ. ಈ ದೃಷ್ಟಿಕೋನದಿಂದಲೇ ವೇದ ಮಂತ್ರಗಳ ಉಚ್ಚಾರಣೆ ಒಂದು ಪವಿತ್ರ ಕಾರ್ಯವಾಗಿ ಪರಿಗಣಿಸಲ್ಪಟ್ಟಿತು. ಸರಿಯಾದ ಉಚ್ಚಾರಣೆಯು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಶುದ್ಧತೆಯನ್ನು ನೀಡುತ್ತದೆ. ವೇದಪಾಠದ ನಾದವು ಮಾನವನ ಚೈತನ್ಯವನ್ನು ಏಕಾಗ್ರಗೊಳಿಸುತ್ತದೆ, ಮನಸ್ಸಿನ ಅಶಾಂತಿಯನ್ನು ಶಮನಗೊಳಿಸುತ್ತದೆ ಮತ್ತು ಆತ್ಮಜ್ಞಾನಕ್ಕೆ ಮಾರ್ಗದರ್ಶನ ನೀಡುತ್ತದೆ. ವೇದಪಾಠದ ಈ ಶ್ರವಣ ಪರಂಪರೆ ಇಂದಿಗೂ ಜೀವಂತವಾಗಿದೆ. ಭಾರತದ ಅನೇಕ ಭಾಗಗಳಲ್ಲಿ ವೇದಪಾಠ ಶಾಲೆಗಳು, ಪಠಣ ಮಠಗಳು ಮತ್ತು ಗುರುಕುಲಗಳಲ್ಲಿ ವಿದ್ಯಾರ್ಥಿಗಳು ಈ ಪಾಠಕ್ರಮಗಳ ಮೂಲಕವೇ ವೇದಗಳನ್ನು ಕಲಿಯುತ್ತಾರೆ. ಸಾವಿರಾರು ವರ್ಷಗಳ ಹಿಂದಿನ ಮಂತ್ರಗಳು ಇಂದಿಗೂ ಅದೇ ಸ್ವರದಲ್ಲಿ, ಅದೇ ನಾದದಲ್ಲಿ ಕೇಳಿಬರುತ್ತಿರುವುದು ಭಾರತೀಯ ಸಂಸ್ಕೃತಿಯ ಅದ್ಭುತ ಚಿಹ್ನೆ. ಹೀಗಾಗಿ ವೇದಗಳ ಸಂರಕ್ಷಣೆ ಕೇವಲ ಧಾರ್ಮಿಕ ಸಂಪ್ರದಾಯವಲ್ಲ, ಅದು ಒಂದು ಜ್ಞಾನಯಜ್ಞ. ಸಂಸ್ಕೃತ ಭಾಷೆಯ ಶುದ್ಧತೆ, ಶಬ್ದದ ಶಕ್ತಿ, ಉಚ್ಚಾರಣೆಯ ನಿಯಮಗಳು ಮತ್ತು ಪಾಠ ಪದ್ಧತಿಗಳ ಶಿಸ್ತಿನಿಂದಲೇ ವೇದಗಳು ಶತಮಾನಗಳಿಂದ ಅಕ್ಷರಶಃ ಉಳಿದುಕೊಂಡಿವೆ. ಇದು ಮಾನವ ಇತಿಹಾಸದ ಅತ್ಯಂತ ಅದ್ಭುತ ಸಂಸ್ಕೃತಿಯ ಪರಂಪರೆ. ವೇದಪಾಠದ ಈ ನಾದವೆಂದರೆ ಕೇವಲ ಧ್ವನಿಯಲ್ಲ, ಅದು ನಿತ್ಯ ಸತ್ಯದ ಪ್ರತಿಧ್ವನಿ, ಶಬ್ದ ಬ್ರಹ್ಮದ ಕಂಪನ ಮತ್ತು ಆಧ್ಯಾತ್ಮಿಕ ಜ್ಞಾನದ ಜೀವಂತ ರೂಪ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.